ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೃಷ್ಣಾ ನದಿಯ ದಡದಲ್ಲಿರುವ ಕುಡುಚಿಯನ್ನ ಸೂಫಿ ಸಂತರ ನಾಡು ಅಂತ ಕರೆಯಲಾಗುತ್ತೆ. ಕ್ರಿಸ್ತಶಕ 1370ರಲ್ಲಿ ಸೂಫಿ ಸಂತ ಶೇಖ್ ಸಿರಾಜುದ್ದೀನ್ ಜುನೈದಿ ರಹಮತಲ್ಲಾ ಅಲೈ ಅವರಿಗೆ ಕುಡುಚಿ ಪಟ್ಟಣವನ್ನ ಇನಾಂನಲ್ಲಿ ನೀಡಲಾಗಿತ್ತು ಎಂಬ ಪ್ರತೀತಿ ಇದೆ. ಅವರ ಹೆಸರಿನಲ್ಲಿ ಗಡ್ಡ ಎಂಬ ವಾರ್ಷಿಕ ಹಬ್ಬವನ್ನ ಕನಿಷ್ಠ 1 ವಾರದವರೆಗೆ ಆಚರಿಸಲಾಗುತ್ತೆ. ಕುಡುಚಿ 2008ರಿಂದ ವಿಧಾನಸಭಾ ಕ್ಷೇತ್ರವೂ ಆಗಿದೆ. ಇಲ್ಲಿನ ಜನರು ಕೃಷಿಯನ್ನೇ ಆಶ್ರಯಿಸಿದ್ದಾರೆ. ಮುಖ್ಯವಾಗಿ ಕಬ್ಬು, ಜೋಳ, ಗೋಧಿ ಮತ್ತು ಬದನೆ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ಕುಡ್ಚಿ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿದ್ರು ಕ್ಷೇತ್ರದಲ್ಲಿ ದಲಿತರ ಪ್ರಾಬಲ್ಯವಿಲ್ಲ. ದಲಿತ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಪ್ರಬಲ ಸಮುದಾಯಗಳ ಕೃಪಕಟಾಕ್ಷ ಬೇಕೇ ಬೇಕು. ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಯಾರು ಶಾಸಕರಾಗಬೇಕು ಅಂತ ನಿರ್ಧರಿಸುವಲ್ಲಿ ಅವರ ಮತಗಳೇ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಕುಡ್ಚಿ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಭಾಗವಾಗಿದೆ. 2008ರಲ್ಲಿ ಕುಡ್ಚಿ ವಿಧಾನಸಭಾ ಕ್ಷೇತ್ರವಾಗಿ ರಚನೆಯಾಗಿದೆ. ಹೊಸ ಕ್ಷೇತ್ರ ಇದುವರೆಗೆ 4 ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಿದೆ. ಹಾಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ 2023ರ ಚುನಾವಣೆಯಲ್ಲಿ ಕ್ಷೇತ್ರದ ಹಿರಿಯ ರಾಜಕಾರಣಿಯಾಗಿದ್ದ ಶ್ಯಾಮ ಘಾಟಗೆ ಅಥವಾ ಅವರ ಪುತ್ರನನ್ನ ಹಿಂದಿಟ್ಟು ಕಾಂಗ್ರೆಸ್ ನಾಯಕರು ಮಹೇಂದ್ರ ತಮ್ಮಣ್ಣವರಿಗೆ ಟಿಕೆಟ್ ಕೊಟ್ಟಿದ್ರು. ವೃತ್ತಿಯಲ್ಲಿ ಉದ್ಯಮಿಯಾಗಿರುವ ಮಹೇಂದ್ರ ತಮ್ಮಣ್ಣವರ್ ಸತೀಶ್ ಜಾರಕಿಹೊಳಿಯವರ ಆಪ್ತ ಕೂಡ ಆಗಿದ್ದಾರೆ. ನ್ಯಾಯಾಧೀಶ ಹುದ್ದೆಯಿಂದ ಸ್ವಯಂ ನಿವೃತ್ತಿ ಪಡೆದ ಬಾಬಾ ಸಾಹೇಬ್ ಜನರಾಳ್ಕರ್ ಅವರು ಸೇರಿದಂತೆ ಒಟ್ಟು 11ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನ ಟಿಕೆಟ್ಗಾಗಿ ಕಾದು ಕುಳಿತಿದ್ರು. ಆದರೆ ಕೊನೆಗೆ ಹೈಕಮಾಂಡ್ ಮಹೇಂದ್ರ ತಮ್ಮಣ್ಣವರಿಗೆ ಟಿಕೆಟ್ ನೀಡಿತು. 1978ರಲ್ಲಿ ಜನಿಸಿರುವ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್ ಎಸ್ಸಿ ಸಮುದಾಯಕ್ಕೆ ಸೇರಿರುವ ನಾಯಕರಾಗಿದ್ದಾರೆ. ಎಸ್ಸಿ ಸಮುದಾಯಕ್ಕೆ ಮೀಸಲಾಗಿರುವ ಕುಡುಚಿ ವಿಧಾನಸಭಾ ಕ್ಷೇತ್ರದಿಂದ ಮಹೇಂದ್ರ ತಮ್ಮಣ್ಣವರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಬಿಜೆಪಿಯ ಪಿ ರಾಜೀವ್ ಅವರನ್ನ ಸೋಲಿಸುವ ಮೂಲಕ ಶಾಸಕರಾಗಿದ್ದಾರೆ. ಕ್ಷೇತ್ರದ ಚುನಾವಣೆಯ ಹಿನ್ನೋಟ. ರಾಯಬಾಗ ಕ್ಷೇತ್ರದಿಂದ ಬೇರ್ಪಟ್ಟು 2008ರಲ್ಲಿ ರಚನೆಯಾದ ಕುಡ್ಚಿ ವಿಧಾನಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ. ಇದುವರೆಗೆ 4 ವಿಧಾನಸಭಾ ಚುನಾವಣೆಗಳನ್ನ ಈ ಕ್ಷೇತ್ರ ಕಂಡಿದೆ. ಕ್ಷೇತ್ರದಲ್ಲಿ 2 ಬಾರಿ ಕಾಂಗ್ರೆಸ್, ಬಿಜೆಪಿ ಮತ್ತು ಬಿಆರ್ಎಸ್ ಕಾಂಗ್ರೆಸ್ ತಲಾ 1 ಬಾರಿ ಗೆಲುವು ಸಾಧಿಸಿವೆ. 2008ರಲ್ಲಿ ಕ್ಷೇತ್ರದಲ್ಲಿ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಪಿ ರಾಜೀವ್ ನಡುವೆ ನೇರ ಹಣಾಹಣಿ ನಡೆದಿದೆ. ರಾಯಬಾಗ ಕ್ಷೇತ್ರವನ್ನ ಬಿಟ್ಟು ಕುಡುಚಿಗೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶ್ಯಾಮ್ ಘಾಟ್ಗೆ 29,481 ಮತಗಳನ್ನ ಪಡೆದು ಗೆಲುವು ಸಾಧಿಸಿದ. ಬಿಜೆಪಿ ಅಭ್ಯರ್ಥಿ ಮಹೇಂದ್ರ ಕೆ ತಮ್ಮಣ್ಣವರ್ 28,715 ಮತಗಳನ್ನ ಪಡೆದು ಸೋತ್ರೆ ಪಿ ರಾಜೀವ್ 2,978 ಮತಗಳನ್ನ ಪಡೆದು 3ನೇ ಸ್ಥಾನ ಪಡೆದಿದ್ರು. 2013ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಮನೆಯೊಂದು 3 ಬಾಗಿಲು ಎಂಬಂತೆ ಒಡೆದು 3 ಭಾಗವಾಗಿತ್ತು. ಬಿಜೆಪಿಯಿಂದ ಬಂಡೆದ್ದ ಶ್ರೀರಾಮುಲು ಬಿಎಸ್ಆರ್ ಕಾಂಗ್ರೆಸ್ ಅನ್ನ ಕಟ್ಟಿದ್ರು. ಪಿ ರಾಜೀವ್ ಬಿಎಸ್ಆರ್ ಕಾಂಗ್ರೆಸ್ ಸೇರಿ ಸ್ಪರ್ಧೆ ಮಾಡಿ 71,057 ಮತಗಳನ್ನ ಪಡೆದು ಭಾರೀ ಅಂತರದ ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಕಾಂಗ್ರೆಸ್ನ ಘಾಟ್ಗೆ ಹಾಗೂ ಬಿಜೆಪಿಯ ಅಭ್ಯರ್ಥಿ ಮಹೇಂದ್ರ ತಮ್ಮಣ್ಣವರ್ ಕೇವಲ 14,310 ಮತಗಳನ್ನ ಪಡೆದರು. 2018ರ ಚುನಾವಣೆಯ ವೇಳೆಗೆ ಬಿಜೆಪಿಯೊಂದಿಗೆ ಬಿಎಸ್ಆರ್ ಕಾಂಗ್ರೆಸ್ ವಿಲೀನವಾಗಿತ್ತು. ಬಿಜೆಪಿಯಿಂದ ಮತ್ತೆ ಸ್ಪರ್ಧಿಸಿದ ಪಿ ರಾಜು 67,781 ಮತಗಳನ್ನ ಪಡೆದು ಗೆಲುವು ಸಾಧಿಸಿದ್ರು. ಆದರೆ 2023ರಲ್ಲಿ ಮಹೇಂದ್ರ ತಮ್ಮಣ್ಣವರ್ ಕಾಂಗ್ರೆಸ್ನಿಂದ ಚುನಾವಣೆಯ ಕಣಕ್ಕಿಳಿದು 85,321 ಮತಗಳನ್ನ ಗಳಿಸುವುದಲ್ಲದೆ ಬಿಜೆಪಿಯ ಪಿ ರಾಜೀವ್ ಅವರನ್ನ 25,243 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಕುಡ್ಚಿ ಕ್ಷೇತ್ರದ ವಿಶೇಷತೆ ಹೀಗಿದೆ. ಕುಡ್ಚಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರಿ ನೌಕರ ಹಾಗೂ ಆಟೋ ಚಾಲಕನನ್ನ ಶಾಸಕರಾಗಿ ಮಾಡಿದ ಖ್ಯಾತಿ. ಹೌದು, ಮಹಾರಾಷ್ಟ್ರದಲ್ಲಿ ಸಾಮಾನ್ಯ ಆಟೋ ಚಾಲಕರಾಗಿದ್ದ ಘಾಟ್ಗೆ ಈ ಭಾಗದಲ್ಲಿ ಕಾಂಗ್ರೆಸ್ನಿಂದ 4 ಬಾರಿ ಆಯ್ಕೆಯಾಗಿದ್ದಾರೆ. 2 ಬಾರಿ ಸೋಲುಂಡಿದ್ದಾರೆ. ಕಳೆದ 13 ವರ್ಷಗಳಿಂದ ಅವರು ಸಕ್ರಿಯ ರಾಜಕಾರಣದಿಂದ ತುಸು ದೂರವೇ ಇದ್ದಾರೆ. ಶ್ಯಾಮ್ ಅವರ ಪುತ್ರ ಅಮಿತ್ ಕೂಡ ಚುನಾವಣೆಗೆ ಸ್ಪರ್ಧಿಸಿ 1 ಬಾರಿ ಸೋಲು ಕಂಡಿದ್ದಾರೆ. ಮತ್ತೊಂದು ಕಡೆಗೆ ಶಿವಮೊಗ್ಗ ಜಿಲ್ಲೆಯವರಾದ ರಾಜು ಪಿಎಸ್ಐ ನೌಕರಿಗೆ ಬಂದವರು. ಕುಡುಚಿ ಜನರ ನಾಡಿ ಮಿಡಿತವನ್ನ ಅರಿತು ರಾಜಕೀಯಕ್ಕೆ ಧುಮುಕಿದ್ರು.
2008ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸೋಲುಂಡ್ರು. ಆದರೆ ಕ್ಷೇತ್ರದಲ್ಲಿ ಉಳಿದು 2013ರಲ್ಲಿ BSR ಕಾಂಗ್ರೆಸ್ನಿಂದ ನಿಂತಾಗ ಜನ ಅವರನ್ನ ಗೆಲ್ಲಿಸಿದ್ದಾರೆ. 2018ರ ವೇಳೆಗೆ ಬಿಜೆಪಿಯಲ್ಲಿ ಸೇರಿಕೊಂಡು ಪಿ ರಾಜು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಕುಡಚಿ ಕ್ಷೇತ್ರದ ಮತದಾರರ ವಿವರ. ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 33 ಹಳ್ಳಿಗಳಿವೆ. ಸುಮಾರು 1,82,000 ಮತದಾರರಿದ್ದಾರೆ. ಅವರಲ್ಲಿ 78,000 ಲಿಂಗಾಯತ, 45,000 ದಲಿತ ಸಮುದಾಯ, 10,000 ಪರಿಶಿಷ್ಟ ಪಂಗಡದ ಮತದಾರರು, 29,000 ಮುಸ್ಲಿಂ ಮತದಾರರು ಹಾಗೂ 24,000 ಮರಾಠಿಗ ಮತದಾರರಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮಹೇಂದ್ರ ತಮ್ಮಣ್ಣವರ್ 85,321 ಮತಗಳನ್ನು ಪಡೆದರೆ ಬಿಜೆಪಿಯ ಪಿ ರಾಜು 60,078 ಮತಗಳನ್ನು ಪಡೆದಿದ್ರು. ಇನ್ನು ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದ ಆನಂದ ಮಾಳಗಿ ಕೇವಲ 1,566 ಮತಗಳನ್ನು ಮಾತ್ರ ಚುನಾವಣೆಯಲ್ಲಿ ಪಡೆದುಕೊಂಡಿದ್ರು.